ನಮಸ್ಕಾರ. ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಮಹಾರಾಷ್ಟ್ರ ಮಹಾಯುತಿಗೆ ಏನಾಯಿತು? ಹೌದು, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಮುಗಿದು ಫಲಿತಾಂಶ ಬಂದು ಒಂದು ವಾರ ಕಳೆದರೂ ಕೂಡ ಇನ್ನೂ ಸಿಎಂ ಯಾರು ಎನ್ನೋದು ಗೊತ್ತಾಗುತ್ತಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನೋ ಗುಟ್ಟನ್ನ ಮಹಾಯುತಿ ನಾಯಕರು ಬಿಟ್ಟುಕೊಡುತ್ತಿಲ್ಲ. ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಹೇಳಲಾಗುತ್ತಿದ್ದರು, ಆದರೆ ಸ್ಪಷ್ಟ ಚಿತ್ರಣ ಏನೆಂದು ತಿಳಿಯುತ್ತಿಲ್ಲ. ಮುಂಬೈ ಸೇರಿದಂತೆ ದೆಹಲಿಯಲ್ಲೂ ಸಭೆಗಳು ನಡೆದರೂ ಕೂಡ ಯಾವುದೇ ಅಂತಿಮ ತೀರ್ಮಾನ ಹೊರಬೀಳುತ್ತಿಲ್ಲ. ಅತಿ ದೊಡ್ಡ ಸಂಖ್ಯಾಬಲವನ್ನ ಹೊಂದಿದ್ದರೂ ಸಿಎಂ ಘೋಷಣೆ ತಡವಾಗುತ್ತಿರುವುದೇಕೆ? ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಸಭೆ ರದ್ದು ಮಾಡಿ ತಮ್ಮ ತವರು ಸತಾರಕ್ಕೆ ಬಂದಿದ್ದೇಕೆ? ಹಾಗಾದ್ರೆ ಶಿವಸೇನೆಯ ಶಿಂದೆ ಬನ ಇಟ್ಟಿರುವ ಬೇಡಿಕೆ ಏನು? ಬಿಜೆಪಿ ಹೇಳೋದೇನು? ಸಿಎಂ ಘೋಷಣೆಗೆ ಇರುವ ತೊಡಕೇನು? ಅದನ್ನೇ ಹೇಳ್ತೀನಿ ಕೇಳಿ. ನಿಗದಿಯಂತೆ 2 ದಿನಗಳ ಹಿಂದೆನೆ ಸಿಎಂ ಘೋಷಣೆ ಆಗಬೇಕಿತ್ತು. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಶಿಂದೆಗೆ ಕರೆ ಮಾಡಿ ಸಿಎಂ ಆಗೋ ಬಗ್ಗೆ ಮತ್ತು ಸಚಿವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ, ಯಾರ್ಯಾರಿಗೆ ಎಷ್ಟು ಸೀಟು ಹಂಚಿಕೆ ಎಲ್ಲದರ ಬಗ್ಗೆ ಚರ್ಚೆ ನಡೆಸಿದ್ದರು. ಕೂಡ ಹೋಗಿ ಅಮಿತ್ ಶಾ, ನಡ್ಡಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಆದರೆ ಸಿಎಂ ಘೋಷಣೆ ಮಾತ್ರ ನಡೆದೇ ಇಲ್ಲ. ಏಕನಾಥ್ ಶಿಂದೆ ಸಿಎಂ ಆಗಿದ್ದವರು, ಹಾಗಾಗಿ ಅವರು ಸಿಎಂ ಹುದ್ದೆಯಿಂದ ಕೆಳಗಿಳಿದು ಡಿಸಿಎಂ ಹುದ್ದೆಯಲ್ಲಿ ಕೂರುವುದು ಸೂಕ್ತವಲ್ಲ ಎಂದು ಶಿವಸೇನೆಯ ವಕ್ತಾರ ಸಂಜಯ್ ಶಿರ್ಸತ್ ಹೇಳಿದ್ದಾರೆ. ಒಂದು ಕಡೆ ಸಿಎಂ ಹಾಗೂ ಡಿಸಿಎಂ ಕಗ್ಗಂಟು ವಿಷಯದಲ್ಲಿ ಒಮ್ಮತ ಮೂಡಿದೆ ಎನ್ನಲಾಗುತ್ತಿದೆ, ಆದರೆ ಕೆಲವು ಮಹತ್ವದ ಖಾತೆಗಳ ಹಂಚಿಕೆಗಳ ಬಗ್ಗೆ ಗೊಂದಲ ಇದೆ ಎನ್ನಲಾಗುತ್ತಿದೆ. ಸಂಪುಟದಲ್ಲಿ ಬಿಜೆಪಿ ಗೃಹ ಖಾತೆ ಪಡೆದರೆ ಎನ್ಸಿಪಿಗೆ ಹಣಕಾಸು ಖಾತೆ ಸಿಗುವ ನಿರೀಕ್ಷೆ ಇದೆ. ಏಕನಾಥ್ ಶಿಂದೆ ಬಣಕ್ಕೆ ನಗರಾಭಿವೃದ್ಧಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಿಗುವ ಸಾಧ್ಯತೆ ಇದೆ. ಬಿಜೆಪಿಗೆ 22, ಶಿವಸೇನೆಗೆ 12, ಎನ್ಸಿಪಿಗೆ 9 ಸಚಿವ ಸಂಪುಟ ಸ್ಥಾನಗಳು ಸಿಗಬಹುದು ಎನ್ನಲಾಗುತ್ತಿದೆ. ಇದರ ಮಧ್ಯದಲ್ಲಿ ಈಗಾಗಲೇ 2 ದಿನಗಳ ಹಿಂದೆನೆ ಸುದ್ದಿಗೋಷ್ಠಿ ನಡೆಸಿ ಶಿಂದೆ ಸ್ಪಷ್ಟಪಡಿಸಿದ್ದಾರೆ, ಕೇಂದ್ರ ನಾಯಕತ್ವಕ್ಕೆ ನಾವು ಬದ್ಧ. ಸಿಎಂ ಕುರ್ಚಿಗಾಗಿ ಮಹಾಯುತಿ ಮೈತ್ರಿಕೂಟ ಬಿಡುವ ಪ್ರಶ್ನೆನೇ ಇಲ್ಲ. ನಾವು ಉದ್ಧವ್ ಠಾಕ್ರೆ ಅಲ್ಲ, ಮುಖ್ಯಮಂತ್ರಿ ಹುದ್ದೆಗಾಗಿ ಮೈತ್ರಿಯಿಂದ ಹೊರಗೆ ಹೋಗುವುದಿಲ್ಲ ಎಂದು ಶಿವಸೇನೆ ಸಂಸದ ನರೇಶ್ ಮಾಸ್ಕೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿಎಂ ಸ್ಥಾನದಿಂದ ಡಿಸಿಎಂ ಹುದ್ದೆಗೆ ಬರಲು ಶಿಂದೆಗೆ ಮನಸ್ಸು ಇಲ್ಲ ಎಂದು ಕಾಣುತ್ತಿದೆ. ಹಾಗಾಗಿ ಮಗನಿಗೆ ಕೇಂದ್ರ ಸಚಿವ ಸ್ಥಾನ ಕೊಡಿ ಎಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ಮಹಾ ಸಿಎಂ ಪಟ್ಟದಲ್ಲಿ ಯಾರನ್ನ ಕೂರಿಸಬೇಕು ಎಂಬುದರ ಬಗ್ಗೆ ಬಿಜೆಪಿ ನಾಯಕರು ಹಲವು ಆಯಾಮಗಳಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ ಮತ್ತು ಶಿವಸೇನೆಗೆ, ಎನ್ಸಿಪಿಗೆ ಯಾವ ಸಚಿವ ಸ್ಥಾನ ಕೊಡಬೇಕು ಎಂಬುದರ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಒಂದು ಕಡೆ ಸಿಎಂ ಪಟ್ಟ ಫಡ್ನವೀಸ್ ಪಾಲಾಗಲಿದೆ ಎನ್ನಲಾಗುತ್ತಿದೆ, ಆದರೆ ಮಹತ್ವದ ಖಾತೆಗಳ ಹಂಚಿಕೆಯಲ್ಲಿ ಕೆಲವು ಗೊಂದಲಗಳು ಇವೆ ಎನ್ನಲಾಗುತ್ತಿದೆ. ಡಿಸೆಂಬರ್ 1ರಂದು ಸಿಎಂ ಯಾರು ಎಂದು ಘೋಷಣೆ ಮಾಡಿ ಡಿಸೆಂಬರ್ 2ರಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ಮೂಲಗಳು ಹೇಳುತ್ತಿವೆ. ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಮಹಾಪಟ್ಟದಲ್ಲಿ ಕೂರುವವರ ಹೆಸರು ಘೋಷಣೆಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವಾನಿ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.